ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಸರ್ವ ಸದಸ್ಯರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಬ್ಯಾಂಕಿನ ಹೋದ ವರ್ಷ ಅಂದರೆ 23 ಜುಲೈ 24ರಂದು ಒಂದು ಏನು ಕರಾಳ ಛಾಯೆ ಮೂಡಿತೋ, ಆ ಕರಾಳ ಛಾಯೆಯ ಒಂದು ಕಾರ್ಮೋಡ ನಿಧಾನವಾಗಿ ಕರಗಿ 14-15 ತಿಂಗಳ ನಂತರ, 14 ತಿಂಗಳ ವನವಾಸದ ನಂತರ ಸತತ ಪ್ರಯತ್ನಗಳೊಂದಿಗೆ, ಎಲ್ಲರೊಂದಿಗೂ ಸತತ ಪ್ರಯತ್ನಗಳೊಂದಿಗೆ ನಾವು ಕಾಸ್ಮೋಸ್ ಬ್ಯಾಂಕಿನ ಜೊತೆಗೆ ವಿಲೀನ ಪ್ರಕ್ರಿಯೆ ಮುಕ್ತಾಯಗೊಂಡು ಬರುವ ಸೋಮವಾರದಿಂದ ಈ ಬ್ಯಾಂಕಿನ ವಹಿವಾಟುಗಳು ಸುಗಮವಾಗಿ ನಡೆಯುತ್ತದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆ ಅಂತಂದರೆ ನಮ್ಮ ಡೆಪಾಸಿಟರ್ಸ್ ಇರ್ಬೋದು, ಸದಸ್ಯರಿರ್ಬೋದು, ಗ್ರಾಹಕರು ಇರ್ಬೋದು, ಎಲ್ಲರೂ ಮಾನಸಿಕವಾಗಿ ನೊಂದ್ಕೊಂಡಿರುವಂಥ ಪರಿಸ್ಥಿತಿನಲ್ಲಿ ಇವ್ರುಗಳ ಒಂದು ಥರದ್ದನ್ನು ಗಮನದಲ್ಲಿಟ್ಕೊಂಡು 35 ಬಂದ ಮೇಲೆ ಎಲ್ಲರೂ ಚಿಂತಾಗ್ರಸ್ತರಾಗಿದ್ದರು. ನೆರೆಹೊರೆಯ ಬ್ಯಾಂಕ್ನವರ ಒಂದು ಛಾಯೆ ನಮ್ಮ ಮೇಲೂ ಬಿದ್ದುಬಿಟ್ಟಿದೆಯೇನೋ, ಬ್ಯಾಂಕ್ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆಯೇನೋ, ಬ್ಯಾಂಕ್ ಹಾಳಾಗ್ಬಿಟ್ಟಿದೆಯೇನೋ, ಮುಳುಗೋಗ್ಬಿಟ್ಟಿದೆಯೇನೋ ಅನ್ನೋ ಮನೋಭಾವನೆಯಲ್ಲಿ ಎಲ್ಲರನ್ನಲ್ಲೂ ಬಂದಿದ್ದು ಸಹಜವಾದಂಥ ಪ್ರಕ್ರಿಯೆ. ಈ ಸಹಜವಾದ ಪ್ರಕ್ರಿಯೆ ಯಾಕಪ್ಪ ಅಂತಂದರೆ, ಎಲ್ಲರೂ ಒಂದು ಕಡೆಗೆ ಆರೋಗ್ಯ ಹೆಚ್ಚು ಕಮ್ಮಿ ಯಾರಿಗೂ ಆಯಿತು ಅಂದರೆ ನಮಗೂ ಅದರಿಂದ ಇದೇನೋ ಅಂತ ಅಂದ್ಕೊಳ್ಳೋವಂಥ ಮನೋಭಾವನೆ ಇವತ್ತಿನ ದಿವಸಗಳಲ್ಲಿ ಇರೋವಂಥದ್ರಲ್ಲಿ, ಆ ಬ್ಯಾಂಕ್ ಆಗಿದ ತಕ್ಷಣವೇ ನಮ್ಮ ಬ್ಯಾಂಕು ಅದೇ ಥರ ಅವ್ಯವಹಾರಗಳಿಂದ ತುಳುಕ್ತಿತ್ತೇನೋ, ಅದಕ್ಕೆ ಅವ್ಯವಹಾರದಿಂದ ಹಿಂಗೆ ಮಾಡಿದ್ದಾರೆ RBIನವರು ಅಂತ ಹೇಳ್ಬಿಟ್ಟು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಬರೋದಕ್ಕೆ ಮೂಡಿತ್ತು. ಅದನ್ನು ನಾವು ಸತತ ಪ್ರಯತ್ನಗಳ ಮುಖಾಂತರ ಗ್ರಾಹಕರಿಗಿರ್ಬೋದು, ಡೆಪಾಸಿಟರ್ಸ್ಗಿರ್ಬೋದು, ಸದಸ್ಯರಿಗಿರ್ಬೋದು ಮನವರಿಕೆ ಮಾಡಿಕೊಟ್ಟಾಗ ನಮ್ಮ ಬ್ಯಾಂಕಿನಲ್ಲಿ ಅವ್ಯವಹಾರ ಆಗಿಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಮ್ಮೊಂದಿಗೆ ಎಲ್ಲ ಗ್ರಾಹಕರಿರ್ಬೋದು, ನಮ್ಮ ಹೆಚ್ಚಿನ ರೀತಿಯಲ್ಲಿರುವಂಥ ಡೆಪಾಸಿಟರ್ಸ್ಗಳು ಮತ್ತು ನಮ್ಮ ಸದಸ್ಯರುಗಳು, ನಮ್ಮ ಸಿಬ್ಬಂದಿಗಳು ಎಲ್ಲರ ಸಹಕಾರದೊಂದಿಗೆ ನಾವಿವತ್ತು ಅಂತಿಮವಾದ ಒಂದು ಕ್ಷಣಕ್ಕೆ ಬಂದಿದ್ದೀವಿ. ಅದು ಕಾಸ್ಮೋಸ್ ಸಹಕಾರಿ ಬ್ಯಾಂಕಿನ ಜೊತೆಗೆ ಮಲ್ಟಿ ಸ್ಟೇಟ್ ಶೆಡ್ಯೂಲ್ಡ್ ಬ್ಯಾಂಕಿನ ಜೊತೆಗೆ ವಿಲೀನ ಆಗುವಂಥದ್ದು ಭಾನುವಾರ ಪ್ರಕ್ರಿಯೆ ಮುಗಿಯುತ್ತದೆ. ಸೋಮವಾರದಿಂದ ಅದರ ಕಾರ್ಯನ ನಮ್ಮ ಯಾವುದು ಶಾಖೆಗಳಿದೆ, ಬೆಂಗಳೂರಿನ ಶಾಖೆಗಳಿದೆ, ನಮ್ಮ ಕಾಸ್ಮೋಸ್ ಬ್ಯಾಂಕ್ನವರು ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸ್ಥಳಗಳಲ್ಲಿ ಅವರವ್ರ ಜಾಗದಲ್ಲಿ ಇದನ್ನು ಮಾಡೋದಕ್ಕೆ ಎಲ್ಲ ಕಾತರರಾಗಿ ನಿಂತ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಡೆಪಾಸಿಟರ್ಸ್ಗಳು, ನಮ್ಮ ಗ್ರಾಹಕರುಗಳು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರೂ ಸಹಕಾರ ಕಟ್ಟಿಕೊಂಡು ನಾವು ಬೇರೆ ಇವಾಗ ನಾವು ಸ್ವಂತ ಮನೆಯಲ್ಲಿದ್ವಿ, ನಾವು ಬೇರೆ ಮನೆಗೆ ಹೋಗ್ತಿದ್ದೀವಿ, ಒಂದು ಸ್ವಲ್ಪ ಹಿಂಸೆ ಆಗ್ತದೆ. ಆದರೆ ಅನಿವಾರ್ಯ, ನಮ್ಮ ಮನೆ ಬೀಳುವಂಥ ಪರಿಸ್ಥಿತಿನಲ್ಲಿದ್ದಾಗ ಅದನ್ನು ನೆಟ್ಟಾಗಿ ನಿಲ್ಲಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಆಗಿದ್ದು ಆ ಒಂದು ಈ ಸುಂಟ್ರ ಗಾಳಿಗೆ ಸಿಕ್ಕಾಕೊಂಡಾಗ ನಮ್ಮ ಪರಿಸ್ಥಿತಿ ಜೀವನ ಅಸ್ತವ್ಯಸ್ತ ಆದಾಗ ಸರಿ ಮಾಡಬೇಕಾದ ಅನಿವಾರ್ಯತೆ ಯಾವ ಥರ ಬಂದು ಒದಗುತ್ತೋ ಅದನ್ನು ನಾವು ಇವಾಗ ಸರಿಯಾಗಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ನಾವು ಒಂದು ತಾಣವನ್ನು ಎಲ್ಲರಿಗೂ ಕಲ್ಪಿಸ್ಕೊಟ್ಟಿದ್ದೀವಿ. ಆ ಸೂರಿನಲ್ಲಿ ಎಲ್ಲರೂ ತಮ್ಮ ಜೀವನಗಳನ್ನ ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮಗಿಂತ ಹೆಚ್ಚಿಗೆ ಅವರು ಎಲ್ಲ ಥರದ ಸೇವೆಯನ್ನು ಒದಗಿಸ್ಕೊಳ್ಳೋದಕ್ಕೆ ಬದ್ಧರಾಗಿರ್ತಾರೆ ಅನ್ನೋದನ್ನು ನಿಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಾ, ನಿಮ್ಮ ವೈಯಕ್ತಿಕ ವಹಿವಾಟುಗಳ ಸಮೇತ ಎಲ್ಲದನ್ನು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಹೊರದೇಶಗಳಿಂದ ವ್ಯವಹಾರಗಳಿರ್ಬೋದು, ಕಾಸ್ಮೋಸ್ ಬ್ಯಾಂಕ್ನ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಏನೇನು ನಿಮಗೆ ಫೆಸಿಲಿಟೀಸ್ಗಳು ಸಿಗ್ತದೋ ಎಲ್ಲ ಸೌಲಭ್ಯಗಳು ಕಾಸ್ಮೋಸ್ ಬ್ಯಾಂಕ್ನೊಂದಿಗೆ ಇದೆ. ಅದನ್ನು ನೀವು ಉಪಯೋಗಿಸ್ಕೊಂಡು ನೀವು ಈ ಬ್ಯಾಂಕಿನ ಜೊತೆಗೆ ಸಹಕಾರ ಕೊಟ್ಕೊಂಡು ಹೋದರೆ ನಮ್ಮ ಬ್ಯಾಂಕಿನ ಹೆಸರು ಉಳಿತದೆ, ಅದರ ಜೊತೆ ವಿಲೀನ ಆಗಿದೆ, ನಮ್ಮ ನಿರಂತರವಾಗಿರ್ತದೆ ಅಂತ ಹೇಳೋದಕ್ಕೆ ಹೆಮ್ಮೆ ಬೀಳ್ತದೆ. ಆ ಒಂದು ಉದ್ದೇಶದಿಂದ ನಿಮ್ಮ ಎಲ್ಲರಿಗೂ ಮತ್ತಿರ್ಗ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಏನು ನೀವುಗಳೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಮಗೆ ದೇವ್ರ ದಯದಿಂದ ಬ್ಯಾಂಕಿನ ಹಿತದೃಷ್ಟಿಯಿಂದ, ಬ್ಯಾಂಕಿನ ಡೆಪಾಸಿಟರ್ಸ್ ಇರ್ಬೋದು, ಬ್ಯಾಂಕಿನ ಸಿಬ್ಬಂದಿಗಳಿರ್ಬೋದು, ಬ್ಯಾಂಕಿನ ಸದಸ್ಯರಿರ್ಬೋದು, ಎಲ್ಲರ ಹಿತದೃಷ್ಟಿಯಿಂದ, ಬ್ಯಾಂಕಿನ ಹಿತದೃಷ್ಟಿಯಿಂದ, ಬ್ಯಾಂಕಿನ ಡೆಪಾಸಿಟರ್ ಹಿತದೃಷ್ಟಿಯಿಂದ, ಬ್ಯಾಂಕಿನ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ, ಬ್ಯಾಂಕಿನ ಸದಸ್ಯ ಹಿತದೃಷ್ಟಿಯಿಂದ ಬ್ಯಾಂಕ್ನ ಒಳ್ಳೆ ಕಡೆಗೆ ದಡ ಸೇರಿಸಿದ್ದೀವಿ. ನಮ್ಮ ಸಂಕಲ್ಪ ಏನಿತ್ತು ಅದನ್ನು ನಾವು ನೆರವೇರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಎಲ್ಲ ಸದಸ್ಯರಿಗೂ ನಾನು ವಂದಿಸುತ್ತಾ, ನಮ್ಮ 5ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಮತ್ತಿರ್ಗ ನಿಮಗೆ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ಗೆ ಸ್ವಾಗತವನ್ನು ಬಯಸುತ್ತಾ 5ನೇ ತಾರೀಕು ಭಾನುವಾರ 11 ಗಂಟೆಯಿಂದ ಶುರುವಾಗುವಂಥ ಕಾರ್ಯಕ್ರಮ
11ರಿಂದ 1 ಗಂಟೆ ತನಕ ಸ್ಟೇಜ್ ಕಾರ್ಯಕ್ರಮ ಇರ್ತದೆ, ಮತ್ತಿರ್ಗ ಊಟದ ವ್ಯವಸ್ಥೆ ಇರ್ತದೆ. ತದನಂತರದಲ್ಲಿ ನಿಮ್ಮ ಏನೇನು ಅನಿಸಿಕೆಗಳು, ಅಭಿಪ್ರಾಯಗಳು ಏನೇನು ಹಂಚ್ಕೋಬೇಕೋ ಕಾಸ್ಮೋಸ್ ಅಧಿಕಾರಿಗಳು ಇರ್ತಾರೆ, ನಮ್ಮ ಸಿಬ್ಬಂದಿಗಳು ಇರ್ತಾರೆ. ಅವ್ರಗಳ ಮುಖಾಂತರ ನಿಮಗೆ ಬೇಕಾಗಿರುವಂಥ ನೆರವುಗಳನ್ನ ಪಡ್ಕೊಂಡು ಮುಂದೆ ವ್ಯವಹಾರಗಳು, ವಹಿವಾಟುಗಳನ್ನ ನಡೆಸೋದಕ್ಕೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಸಂದೇಶಗಳನ್ನು ನಿಮಗೆ ರವಾನೆ ಮಾಡೋದಕ್ಕೆ ನಮ್ಮ ಸಿಬ್ಬಂದಿಗಳಿರ್ತಾರೆ, ಕಾಸ್ಮೋಸ್ ಸಿಬ್ಬಂದಿಗಳಿರ್ತಾರೆ. ಎಲ್ಲರೂ ತಮ್ಮ ಇದನ್ನು ಪರಿಹಾರ ಮಾಡ್ಕೊಳ್ಳೋದು. ನಿಮ್ಮ ಕಷ್ಟಗಳು ಏನಿರ್ತದೆ, ನಿಮ್ಗೆ ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಕೇಳಿಕೊಂಡು ಪರಿಹಾರ ನೀವು ಕಂಡುಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಲ್ಲ ರೀತಿಯಲ್ಲೂ ಹೊಸ ವರ್ಷ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ಬ್ಯಾಂಕ್ಗೂ ಒಳ್ಳೆಯದಾಗಲಿ, ಸಿಬ್ಬಂದಿಗಳಿಗೂ ಒಳ್ಳೆಯದಾಗಲಿ, ಡೆಪಾಸಿಟರ್ಸ್ಗೆ ಒಳ್ಳೆಯದಾಗಲಿ, ಸದಸ್ಯರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನ, ನನ್ನೊಂದೆರಡು ನುಡಿನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.